ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಎಲ್ಲಿ? ನಾವು ಮಲ್ಲೇಶ್ವರಮಲ್ಲಿ ಇದ್ದೀವಿ. ಓಕೆ, ಏನಪ್ಪ ಇವರು ಮಾತಾಡ್ತಿದ್ರೆ ಮಲ್ಲೇಶ್ವರಂ ಬರ್ತಾರೆ ಅಂತ ಅಂದ್ಕೊಬೇಡಿ. ಇವತ್ತು ಒಂದು ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀವಿ. 500 ರೂಪೀಸ್ಗೆ ನಾವು ಒಂದು ಫುಲ್ ಒಂದು ಔಟ್ಫಿಟ್ನ ರೆಡಿ ಮಾಡ್ಕೋಬೋದಾ ಅಂತ ಒಂದು ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ, ಏನೇನು ತಗೋತೀವಿ ಅಂತ. ಅದಕ್ಕೆ ಅನ್ಸುತ್ತೆ ಆಗಲ್ಲ ಅನ್ಸುತ್ತಾ? ಆಗುತ್ತೆ, ಇವಳು ಆಗುತ್ತೆ ಅಂತ ನಾನು ಆಗಲ್ಲ ಅಂತ. ನೋಡೋಣ ಏನೇನು ತಗೋತೀವಿ ಅಂತ. ಜಸ್ಟ್ 500 ರೂಪೀಸ್ ಅಷ್ಟೇ ಇರೋದು. ಏನೇನು ತಗೋತೀವಿ ಟಿಲ್ ಎಂಡ್ ತನಕ ನೀವು ನೋಡಿ ತಗೋತೀವ ಇಲ್ವೋ ಅಂತ. ಸೊ ನೋಡಿ, ಮತ್ತು ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟಿಲ್ ಎಂಡ್ ತನಕ ನನ್ನ ವೀಡಿಯೋನ ವಾಚ್ ಮಾಡಿ. ಗಾಯ್ಸ್ ಇವಾಗ ಬಂದಿದ್ದೀವಿ. ಇಲ್ಲಂತೂ ಯಾವಾಗ ಬಂದ್ರೂ ರಶ್ಶೇ ಇರುತ್ತೆ ನೋಡಿ ಗಾಯ್ಸ್. ನಮ್ಮ ಮಮ್ಮಿ ನೋಡ್ತಾ ಇದ್ದಾರೆ ಎಲ್ಲಿ ಫಸ್ಟ್ ಹೋಗೋದಂತ. ನೋಡೋಣ ಬನ್ನಿ ಏನು ಕೊಡ್ಸ್ತಾರೆ ನನಗೆ. ಸೊ ನಾವು 500 ರೂಪೀಸ್ ಅಂತ ಬಂದರೆ ಇಲ್ಲಿ ಟಾಪೇ 500 600 ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಇನ್ನು ಲಾಸ್ಟ್ ಹೋಗಿ ನೋಡ್ಕೊಂಡು ಬರ್ತೀವಿ ಗಾಯ್ಸ್. ಅಯ್ಯೋ ಈ ಓಲೆಗಳಂತೂ ನಂಗೆ ನೋಡಿದಾಗೆಲ್ಲ ತಗೋಬೇಕಂತ. ಚೇಪೆಕಾಯಿ ನೋಡಿ ಗಾಯ್ಸ್ ಹೆಂಗಿದೆ. 100 ರೂಪೀಸ್. 100 ರೂಪೀಸ್ ನೋಡಿ ಗಾಯ್ಸ್. ದೇವಸ್ಥಾನ ಕ್ಲೋಸ್ ಆಗಿದೆ ಗಾಯ್ಸ್. ಅಮ್ಮ ಏನು ನೋಡ್ತಿದ್ಯಾ ಗಾಯ್ಸ್? ನಾಳೆ ಅದೇನೋ ರಥ ಸಪ್ತಮಿ ಅಂತೆ. ಅದಕ್ಕೆ ಏನಂತಾರೆ, ಇದು ಎಕ್ಕದ ಗಿಡ ಅದೆಲ್ಲ ಮಾಡ್ತಾ ಇದ್ದಾರೆ ಗಾಯ್ಸ್. ಒಂದು ಟಾಪ್ ತಗೊಂಡು ಟ್ರಾಫಿಕ್ ನೋಡಿ ಗಾಯ್ಸ್. ಏನು ಮಮ್ಮಿ? ನೀನು ಆ ಥರ ಟಾಪ್ ತಗೋತೀನಿ ಅಂದರೆ ಸಿಕ್ಕಲ್ಲ. ಒಂದು ಟಾಪ್ ನಾನೇನೋ ಹೇಳ್ತಿಲ್ಲ, ನಿನ್ಗೆ ಏನು ಇಷ್ಟ ಅದು ಕೊಡಿಸ್ಬೇಕು. ಒಟ್ಟಿನಲ್ಲಿ 500 ರೂಪೀಸ್ ಒಂದು ಔಟ್ಫಿಟ್ ನೋಡಿ ಗಾಯ್ಸ್. ಬರೀ ಒಳ್ಳೋರು ಫುಲ್ ಸೆಟ್ ಎಲ್ಲ 350ನೇನಾ ಈ ಸೆಟ್ಟನ್ನು? ಎಮ್ಮಲ್ಲಿ ಇಲ್ವಾ? ಮಾಲಾಗೇನು ನಿಮ್ಗೆ ಯಾವ್ದು ಬೇಕೋ ತಗೋಬೇಕು. ಸೈಜು ಎಮ್ಮು ಎಲ್ಲಿ ಏನೇ ತೊಗೊಂಡ್ರೆ ಲೋಕಲ್ ಸೈಜ್ ಇದೇ ಕೊಡ್ತಾರೆ. ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಎಷ್ಟು ಕೊಡ್ತಾರೆ? 700ಕ್ಕಿಂತ ನಾನೆಲ್ಲ 700ಕ್ಕಿಂತ ಕಡಿಮೆ ಯಾರು ಕೊಡಲ್ಲ. ಇಡೀ ಮಲ್ಲೇಶ್ವರದಲ್ಲಿ ಓಪನ್ ಮಾಡ್ತಾನೆ ಇದ್ರ ನಿಮ್ಮ ಪಾಡಿ ನೀವು. 700 ಅಮ್ಮ, ಇಲ್ಲೆಲ್ಲ ಹಿಂಗೆ ಹೋದ್ರು 200 ಶಾಪ್ ಇದೆ. ಉಸ್ಮಾನ್ 100 ರೂಪಾಯಿ ಇದೆಯೋ? ಮತ್ತು ನೀನು ಅಷ್ಟು ಚಾಕ್ಸ್ಲೇಬೇಕು. ಇಲ್ಲಮ್ಮ, ಹಿಂಗೆ ಹೋದ್ರೆ 200 ಶಾಪ್ ಇದೆ ಇನ್ನೂ. ಹಾಂ ಓಕೆ, ಇದು ಸೆಲ್ಫಿ ಮೇಲೆ ಇದು ಇವಾಗ ಒಂದು ಟಾಪ್ ತೊಗೊಂಡಿದ್ದೀನಿ. ಈ ಟಾಪ್ಗೆ ಮ್ಯಾಚಿಂಗ್ಗೆ ಅವಳಿಗೊಂದು ಇಯರಿಂಗ್ಸ್ ಕೊಡಿಸ್ಬೇಕಂತೆ. ಇಯರಿಂಗ್ಸ್ ತೊಗೊಂಡು ಮತ್ತೇನೇನು ಬರುತ್ತೆ ನೋಡೋಣ. ಇದು ನಂತರ 150 ರೂಪೀಸ್ ಇದೆ. ಏನು ಬರುತ್ತೆ ಅಂತ ನೋಡೋಣ. ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ರೋಡೇ ತೋರಿಸ್ತೀಯ ಮತ್ತೆ ಇದನ್ನೇ ತೋರಿಸ್ತಿರೋದು. ಆನ್ ಮಾಡಿದ್ಯಾ? ಈಗ ನಂದು 500 ರೂಪೀಸ್ ಇಷ್ಟಿಗೆ ಖಾಲಿ ಹೋಗುತ್ತೆ. ಸ್ನ್ಯಾಕ್ಸ್ ತಿನ್ನೋಕೆ ಏನೂ ಇರಲ್ಲ. ಅದಕ್ಕೆ ಸ್ನ್ಯಾಕ್ಸು ನಮ್ಮ ಚಿನ್ನೋರು ಸ್ಪಾನ್ಸರ್ ಮಾಡಿದ್ರೆ ಪಾನಿಪುರಿ ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಹೋಗ್ತೀನಿ. ನೀನು ಅಲ್ಲಾಡಿಸ್ತಾ ಇದೆಯಾ? ನಿಮ್ಮ ಫೋನ್ ಅಲ್ಲಾಡಿಸ್ತೀನಿ ಹೇಳಿ. ಒಂಥರ ಶೈ ನಿನಗೆ. ನಾನು ಈಗ ಮಾಡಿ ಕುಡಿ ಅಲ್ಲಾಡಿಸ್ಬಾರ್ದು. ನಿಂತ್ಕೋತೀನಿ ನೋಡಿ. ಈಗ 500 ರೂಪೀಸ್ ಅದಕ್ಕೆ ಖಾಲಿಯಾಗೋಯ್ತು. ಸ್ನ್ಯಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಅದಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಇವರೇ ಸ್ಪಾನ್ಸರ್ ಮಾಡ್ತಾರಂತೆ. ನೋಡೋಣ ಮೇಡಮ್ ಎಷ್ಟು ತಂದಿದ್ದಾರೆ ಅಂತ. ಸ್ನ್ಯಾಕ್ಸ್ಗಿಲ್ಲ ಅಂದರೆ ಹೆಂಗೆ ಹೋಗೋದು ಮನೆಗೆ ಅಲ್ವಾ? ನೋಡೋಣ ಹೆಂಗೆ ಕೊಡ್ತಾರೆ. ನಮ್ಮದು 500 ರೂಪೀಸ್ ಶಾಪಿಂಗ್ ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿದೆ. ಒಂದು ಡ್ರೆಸ್ ತೊಗೊಂಡ್ವಿ, ಒಂದು ಸ್ಟಿಕ್ಕರ್ ತೊಗೊಂಡು, ಒಂದು ಇಯರಿಂಗ್ಸ್ ತೊಗೊಂಡ್ಲು. ಅಷ್ಟು ತೊಗೊಂಡ್ರು ಇನ್ನು 100 ರೂಪೀಸ್ ಬಿಟ್ಟಿದೆ ನಮ್ಮ ಹತ್ರ. ಸೊ ಅದಕ್ಕೆ ಸ್ಲಿಪ್ಪರ್ ನೋಡ್ತಾ ಇದ್ದೀವಿ, ಬಟ್ ಚೆನ್ನಾಗಿ ಅನಿಸ್ತಾ ಇಲ್ಲ. ನೋಡೋಣ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಹೋಗ್ತೀವಿ. ನಾನು ತುಂಬ ರಶ್ ಇರುತ್ತೆ, ಎಷ್ಟೊತ್ತಾಗುತ್ತೆ ಅಂದ್ಕೊಂಡೆ. ಬೇಗ ಸೆಲೆಕ್ಟ್ ಮಾಡ್ಕೊಂಬಿಟ್ಲು, ಡ್ರೆಸ್ ಮುಗ್ದೋಯ್ತು. ಉಲ್ಟಾ ಮಾಡು. ಸುಮ್ಮನೆ ಅಲ್ಲಿ ಇದ್ದೀವಿ, ಏನು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡ್ತಾ ನೋಡ್ತಾ ಈಗ ಮನೆಗೆ ಹೋಗ್ತೀವಿ ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ನೋಡಿ ಫ್ರೆಂಡ್ಸ್, ಇವಳು CTRಗೆ ಹೋಗೋಣ ಅಂದರೆ ನಂಗೆ ಬೇಡ ಇವಾಗ ಕಾಫಿ ಅಂತ ಹೋಗ್ತಾ ಇದ್ದಾಳೆ. ಏನು ಮಾಡಲಿ ಇವಳಿಗೆ ನಾನು. ಓಕೆ ಗಾಯ್ಸ್, ಇವಾಗ ತಾನೇ ಮಲ್ಲೇಶ್ವರಮಿಂದ ಬಂದ್ವಿ. ಸೊ ನಮ್ಮದು 500 ರೂಪಾಯಿ ಚಾಲೆಂಜ್ ಏನಾಯಿತು ಅಂತ ನೀವೆಲ್ಲ ಗೆಸ್ ಮಾಡಿರ್ತೀರಾ. ಸೊ ಕಂಪ್ಲೀಟ್ ಆಯಿತು. ಇನ್ನೂ 500 ರೂಪಾಯಲ್ಲಿ ಇನ್ನೂ ನಮಗೆ 50 ರೂಪೀಸ್ ಉಳಿದಿದೆ. ಸೊ ಇನ್ನು ಹೆಂಗೆ ನಾನು ಕಂಜೂಸ್ ಥರ ಶಾಪಿಂಗ್ ಮಾಡಿರ್ಬೋದಲ್ಲ. ಮತ್ತು ಯಾವ ಡ್ರೆಸ್ ತೊಗೊಂಡ್ಲು ಅಂತ ತೋರಿಸ್ತೀನಿ ಬನ್ನಿ ಮೇಡಮ್ ಈ ಕಡೆ. ಸೊ ಈ ಟಾಪ್ ತೊಗೊಂಡ್ರು, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಸ್ಟಿಚ್ ಮಾಡಬೇಕು ಗೈಸ್. ಒಂದು ಸ್ಟಿಚ್ ಹಾಕ್ಸ್ಬೇಕು. ಅವಳಿರೋದು ಸಣ್ಣ ಅಲ್ವಾ? ನನ್ನ ಸೈಜ್ ಯಾವತ್ತೂ ಇದುವರೆಗೂ ಸಿಕ್ಕಿಲ್ಲ, ಬರೀ ಸ್ಟಿಚ್ ಮಾಡಿಸಿ. ಸೊ ಅದನ್ನು ಸ್ಟಿಚ್ ಮಾಡಿಸ್ಬೇಕು. ಅದೊಂದು ತೊಗೊಂಡು, ಮತ್ತು ಒಂದು ಇಯರಿಂಗ್ಸ್ ತೊಗೊಂಡ್ಲು, ತೋರಿಸು. ಅದು ಬಂದು ತೊಗೊಂಡ್ಲು. ಅದಾದಮೇಲೆ ನೀನು ಸ್ಟಿಕ್ಕರ್ ತೊಗೊಂಡ್ಲು. ಅಷ್ಟೇ ನೋಡಿ, 500 ರೂಪಾಯಿಗೆ ಒಂದು ಔಟ್ಫಿಟ್ನ ರೆಡಿ ಮಾಡ್ಕೋಬೋದು. ಈಗ ತುಂಬ ಜನ ನಮಗೆ ಹುಡುಗಿರ್ಗೆ ಹೆಂಗೆ ಅಂದರೆ, ಏನಾದರೂ ಫಂಕ್ಷನ್ ಇದೆ, ಎಲ್ಲಾದರೂ ಹೋಗಬೇಕು, ದೇವಸ್ಥಾನ ಅದು ಇದು ಅಂತ ಅಂದರೆ ನಮಗೆ ಹೊಸ ಡ್ರೆಸ್ ಬೇಕು ಅಂತ ಅನಿಸ್ತಿರುತ್ತೆ. ಆ ಡ್ರೆಸ್ ಎಲ್ಲ ಅಲ್ಲಿ ಹಾಕೊಂಡು ಹೋಗಿದ್ದೀನಿ, ಮತ್ತೆ ಹೆಂಗಪ್ಪ ಹಾಕೊಂಡು ಹೋಗೋದು ಅಂತೆಲ್ಲ ಅನಿಸ್ತಿರುತ್ತಲ್ವಾ. ಸೊ ಜಸ್ಟ್ ಹಿಂಗೆ 1 ಸರಿ 2 ಸರಿ ಈ ಥರ ಡ್ರೆಸ್ಗಳನ್ನ ಹಾಕಿ ಇಡ್ಬೋದು. ಏನೋ ಅಂಥದ್ದು ತುಂಬ ಎಕ್ಸ್ಪೆನ್ಸಿವ್ ಆಗಿ ತೊಗೊಂಡು ಸುಮ್ಮನೆ ಹಾಗೆ ಇಡೋದಕ್ಕಿಂತ ಇದು 1 ಸರಿ 2 ಸರಿ ಹಾಕ್ಕೊಂಡು ಆಡೋದ್ರೂ ನೋ ಪ್ರಾಬ್ಲಮ್. ಸೊ ಇದು ನನ್ನ ಪಾಲಿಸಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಚೆನ್ನಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಮಳವಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ. ಸೊ ಹೀಗೆ ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.